ಒಂದಿಷ್ಟು ಸತ್ಯಾಸತ್ಯದ ಬಗ್ಗೆ ತಿಳುವಳಿಕೆ ಇರ್ತದಲ್ಲ, ಒಂದಿಷ್ಟು ಅಜ್ಞಾನದ ಕತ್ತಲೆಯಲ್ಲಿ ಬದುಕ್ತಿರತಕ್ಕಂಥ ಸದ್ಭಕ್ತರಾಗಲಿ ಜನಗಳಾಗಲಿ ಇವರನ್ನು ಜ್ಞಾನದ ಕಡೆಗೆ ಕರ್ಕೊಂಡು ಹೋಗುವಂತಹ ಶಕ್ತಿ ಸಾಮರ್ಥ್ಯ ಯಾರಿಗಿರ್ತದ ಅವರಿಗೆ ಸದ್ಗುರು ಅಂತ ಕರೀತಾರೆ. ಅಂಥವ್ರನ್ನು ನೀನು ನಂಬು, ಅಂಥವ್ರ ಮೇಲೆ ಒಂದಿಷ್ಟು ವಿಶ್ವಾಸವನ್ನು ಇಡು ಅಂತ ತಿಳ್ಕೊಂಡು ಅವರು ಹೇಳ್ತಾರೆ. ಅದಕ್ಕೆ ವೇಷದೊಳಗೆ ಮಾತ್ರ ನಾವು ಗುರುಗಳಂತ ಎಲ್ಲರನ್ನೂ ನಂಬಾಕ ಬರೋದಿಲ್ಲ, ಎಲ್ಲರನ್ನೂ ಗುರುಗಳಂತ ನಂಬಾಕ ಬರೋದಿಲ್ಲ. ಯಾರು ತಾನು ಕಂಡ ಪರಮ ಸತ್ಯವನ್ನು ಅರಿದು ಅನುಭವಿಸಿರ್ತಾನಲ್ಲ, ಅದೇ ಪರಮ ಸತ್ಯವನ್ನು ಶಿಷ್ಯರಿಗೂ ಅರಿಯುವಂಗ ಮಾಡಬೇಕು. ಅದೇ ಸತ್ಯವನ್ನು ಶಿಷ್ಯರಿಗೆ ಅನುಭವಕ್ಕೆ ತಂದು ಕೊಡಬೇಕು. ತಾನು ನಡೆದ ಹಾದಿಯೊಳಗೆ ಶಿಷ್ಯರನ್ನು ನಡೆಸಬೇಕು. ಭಕ್ತರ ಬದುಕಿನೊಳಗೆ ಒಂದಿಷ್ಟು ಜ್ಞಾನದ ಬೆಳಕು ಚೆಲ್ಲಬೇಕು. ಅಂಥವ್ರಿಗೆ ಸದ್ಗುರು ಅಂತ ಕರೀತಾರೆ. ಹೊರತು ಆದರೆ ಬರೀ ಭಕ್ತರ ಸಂಪತ್ತಿಗಾಗಿ ಆಶಿಸೋದಾಗಲಿ ಬಯಸೋದಾಗಲಿ ಮಾಡಿದ್ರಪ್ಪ ಅಂದ್ರೆ ಅವರು ಗುರುಗಳಾಗಕ್ಕೆ ಬರೋದಿಲ್ಲ. ಗುರುಗಳೊಳಗೆ 2 ಪ್ರಕಾರದ ಗುರುಗಳದಾರ. ಗುರುವೋ ಬಹವ ಸಂತಿ ಶಿಷ್ಯ ವಿತ್ತಾಪಹಾರಕಾಹ ದುರ್ಲಭೋಯಂ ಗುರುರ್ಲೋಕೆ ಶಿಷ್ಯ ವೃತ್ತಾಪಹಾರಕಾಹ. ಎಷ್ಟು ಚಲೋ ಮಾತನ್ನು ಹೇಳಿದ್ದಾರೆ ಅವರು. 2 ಥರದ ಗುರುಗಳು. ಒಬ್ಬರು ವೃತ್ತಾಪಹಾರಕಾಹ ಗುರು, ಇನ್ನೊಬ್ಬರು ವಿತ್ತಾಪಹಾರಕಾಹ ಗುರು. 2 ಥರದ ಗುರುಗಳು. ವಿತ್ತಾಪಹಾರಕಾಹ ಗುರು ಅಂದ್ರೆ, ವಿತ್ತ ಅಂದ್ರೆ ಸಂಪತ್ತ. ಯಾವ ಸಂಪತ್ತ? ಧನ ಸಂಪತ್ತ. ವಿತ್ತ ಅಂದ್ರೇನು? ಧನ ಸಂಪತ್ತ. ಈಗ ಕೆಲವರು ಗುರುಗಳು ಇರ್ತಾರೆ, ಭಕ್ತರ ಮನೆಗೆ ಹೋಗ್ತಾರೆ. ಭಕ್ತರು ಗಳಿಸಿರ್ತಕ್ಕಂಥ ಒಂದಿಷ್ಟು ಸಿರಿ ಸಂಪತ್ತನ್ನು ಏನು ಮಾಡ್ತಾರೆ ಅವರು? ಒಂದಿಷ್ಟು ಚಲೋ ಚಲೋ ಮಾತುಗಳನ್ನಾಡಿ, ಎಂಥ ಮಾತುಗಳು? ಭಕ್ತರು ಮರುಳಾಗುವಂಥ ಮಾತುಗಳನ್ನಾಡಿ ತಮಗೆ ಬೇಕಾಗಿರತಕ್ಕಂಥ ಸಂಪತ್ತನ್ನು ದೋಚಿಕೊಂಡು ಹೋಗಿಬಿಡ್ತಾರೆ. ಅವರು ವಿತ್ತಾಪಹಾರಕಾಹ ಗುರುಗಳು ಅಂತ ಕರೀತಾರೆ. ಇನ್ನು ಕೆಲವು ಗುರುಗಳು ಸಂಪತ್ತಿಗೆ ಆಸೆ ಮಾಡೋದಿಲ್ಲ. ನಮ್ಮ ಭಕ್ತ ಚಲೋ ಇದ್ರೆ ಸಾಕು, ನಾ ಚಲೋ ಇದ್ದಂಗೆ. ಯಾಕೆ? ನನ್ನನ್ನು ಸಂರಕ್ಷಣೆ ಮಾಡವನ ನನ್ನ ಭಕ್ತದನಂತ ತಿಳ್ಕೊಂಡು ಅವರು ಎಂದೂ ಯಾರನ್ನು ಅಪೇಕ್ಷೆ ಪಡೋದಿಲ್ಲ, ಬಯಸೋದಿಲ್ಲ. ಅವನಾಗಲಿ ಕೊಟ್ಟ ಅಂದ್ರೆ ತಗೋತಾನ, ಕೊಡದಿದ್ರೆ ಸುಖದಿಂದ ಇರಲಿ ಅಂತ ಹಾರೈಸಿ ಹೋಗಿಬಿಡ್ತಾನೆ. ಅವ್ರಿಗೆ ವೃತ್ತಾಪಹಾರಕಾಹ ಗುರುಗಳಂತ ಕರೀತಾರೆ. ಈಗ ವಿತ್ತಾಪಹಾರಿ ಅಂದ್ರೆ ತಿಳಿತಲ್ಲ, ಭಕ್ತರು ನೀವೇನದಿರಲ್ಲ, ನೀವು ಬೆವ್ರ ಹನಿಯನ್ನು ಸುರಿಸಿ ಶ್ರಮಪಟ್ಟು ಗಳಿಸಿರ್ತಕ್ಕಂಥ ಸಂಪತ್ತನ್ನು ಆಸೆಪಟ್ಟು ಚಲೋ ಚಲೋ ಮಾತುಗಳನ್ನು ಆಡಿ ದೋಚಿಕೊಂಡು ಹೋದ್ರೆ ವಿತ್ತಾಪಹಾರಕಾಹ ಗುರು. ಮತ್ತು ಯಾವುದನ್ನೂ ಬಯಸಲಾರ್ದಂಗೆ ಬಂದು ನಮ್ಮ ಮನಸ್ಸಿನ ಅಜ್ಞಾನವನ್ನು ಕಳೆಯುವಂತಹ ಬೆಳಕಿನ ಮಾತುಗಳನ್ನು ಆಡಿ ಒಂದಿಷ್ಟು ಸತ್ಯದ ಮಾರ್ಗ ತೋರಿಸಿ, ಒಂದಿಷ್ಟು ಧರ್ಮದ ಹಾದಿ ಹಿಡಿಸಿ, ಒಂದಿಷ್ಟು ಜೀವನ ಪರ್ಯಂತರ ಸುಖದಿಂದ ಶಾಂತಿಯಿಂದ ಬಾಳಿ ಬದುಕಿ ಅಂತ ಹಾರೈಸಿ ಹೋದ್ರಂದ್ರೆ ವೃತ್ತಾಪಹಾರಕಾಹ ಗುರು ಅಂತ ಕರೀತಾರೆ. ಆದ್ರೆ ಈಗಿನ ಜಗತ್ತಿನೊಳಗೆ ವೃತ್ತಾಪಹಾರಕಾಹ ಗುರುಗಳು ಸಿಗೋದು ದುರ್ಲಭೋಯಂ ಗುರುರ್ಲೋಕೆ ವೃತ್ತಾಪಹಾರಕಾಹ. ಎಷ್ಟು ಚಲೋ ಬರೀತಾರೆ. ಇಂಥವ್ರು ಅಪರೂಪ, ವಿರಳಾತಿ ವಿರಳ, ಬೆರಳೆಣಿಕೆಯಷ್ಟು ಮಾತ್ರ. ಆದರೆ ಭಕ್ತರು ಸಂಪತ್ತು ದೋಚಿಕೊಂಡು ಹೋಗುವಂಥ ಗುರುಗಳು ಮಾತ್ರ ಸಾವಿರಾರು ಜನ ಅದರ ಸಮಾಜದೊಳಗೆ, ಜಗತ್ತಿನೊಳಗೆ. ಅವರು ಹೇಗಿರ್ತಾರೆ ಗೊತ್ತದನು? ಒಂದು ಹಳೀ ಕಾಲದ ಕತೆ ಕೇಳ್ರಿ, ಎಷ್ಟು ಚಲೋ ಅದ. ಒಬ್ಬ ಗುರುಗಳು, ಈಗ ಗುರುಗಳು ಎಂದ್ರಾಗ ಬರ್ತಾರ? ಇನೋವಾ ಕಾರ್ ಗಾಡಿಯಾಗ ಬರ್ತಾರೆ, ಚಲೋ ಗುರುಗಳು. ಇನ್ನು ಕೆಲವರು ಸಫಾರಿ ಒಳಗೆ ಬರ್ತಾರೆ, ಇನ್ನು ಕೆಲವರು ಕ್ರೇಟಾ ಕಾರ್ದೊಳಗೆ ಬರ್ತಾರೆ. ನಮ್ಮಂಥವ್ರು ಕಾಲು ಗಾಡಿ ನಮ್ಮದು, ನಾವು ಕಾಲು ಗಾಡಿನ ಕಾರ್ ಗಾಡಿ ಅಂತ ತಿಳ್ಕೊಂಡು ಬರ್ತೀವಿ. ಆದ್ರೆ ಹಿಂದಿನ ಕಾಲದೊಳಗೆ ಹಂಗಿರಲಿಲ್ಲ. ಅವರು ವಾಹನ ಏನಾಗಿದ್ವು ಅಂತ ಕೇಳಿದ್ರೆ, ಒಂದು ಎತ್ತ,
ಮನೆಯೊಳಗೆ ಎತ್ತಿರ್ತಾವಲ್ಲ, ಒಂದು ಎತ್ತ, ಒಂದು ಕುದುರೆ, ಇವು ಎರಡು ವಾಹನ ಅವರಿಗೆ. ಕುದುರೆ ಮ್ಯಾಲ ಕೂಡವ್ರವರು ಯಾರು? ಗುರುಗಳು, ಸಂಚಾರ ಮಾಡೋರು ಹಳ್ಳಿಯಿಂದ ಹಳ್ಳಿಗೆ. ಎತ್ತಿನ ಮ್ಯಾಲ ತಮ್ಮ ಪೂಜಾ ವಸ್ತು ಇರ್ತಾವಲ್ಲ, ಪೂಜಾದವು ತಮ್ಮ ಬಟ್ಟೆ ಬರೀ ಜಾಗಟಿ ಏನದಾವಲ್ಲ ಇವನ್ನೆಲ್ಲ ಎತ್ತಿನ ಮ್ಯಾಲೆ ಹೇರುತ್ತಿದ್ದರು. ತಾವು ಕುದುರೆ ಮ್ಯಾಲೆ ಕೂಡುತ್ತಿದ್ದರು. ಹಳ್ಳಿಯಿಂದ ಹಳ್ಳಿಗೆ ನಡ್ಕೋತ ಸಂಚಾರ ಮಾಡ್ಕೋತ ತಿರುಗಾಡ್ತಿದ್ರು. ಇಂಥ ಒಬ್ಬ ಗುರುಗಳು ಒಂದು ಕುದುರೆ ಏರ್ಕೊಂಡು ಒಂದು ಎತ್ತು ಹೊಡ್ಕೊಂಡು ಒಬ್ಬ ಭಕ್ತನ ಮನೆಗೆ ಬಂದರು. ಎದಕ್ಕೆ? ಲಿಂಗ ಪೂಜಾಕಂತ ಬಂದು ಪೂಜೆ ಮಾಡಿಕೊಂಡು ಒಂದಿಷ್ಟು ಕಾಣಿಕ ತೊಗೊಂಡು ಹೋಗ್ಬೇಕಂತ ಇಚ್ಛಾಪಟ್ಟ ಬಂದಿದ್ದರು. ಬಂದು ಕೂಡ್ಲೇನ ಭಕ್ತ ಹೂ ಕೊಟ್ಟು ಸ್ವಾಗತ ಮಾಡಿದ, ಸ್ನಾನಕ್ಕೆ ಅಣಿಗೊಳಿಸಿದ, ಪೂಜಾಕ್ಕೆ ಗದ್ದಿಗೆ ಹಾಕಿದ್ದ, ಏನೆಲ್ಲ ವ್ಯವಸ್ಥೆ ಮಾಡಿದ್ದ. ಅವ ಮತ್ತು ಗುರುಗಳು ಬರ್ತಾವ್ರಂದ್ರೆ ಯಾರ ಕೌದಿ ಹಾಸ್ತಾರನ? ಕೌದಿ ಪೌದಿ ಹಾಸ್ತೀರಿ ನೀವು? ಗುರುಗಳು ಬರ್ತಾರೆ ಮನೆಗೆ ಅಂದ್ರೆ ಅವ ಗುರುಗಳು ಬರ್ತಾರಂತ ತಿಳ್ಕೊಂಡು ಚಲೋದೊಂದು ಕರಿ ಕಂಬಳಿತ್ತು. ಕರಿ ಕಂಬಳಿ, ಅದ್ರ ಕೆಳಗೊಂದು ಚಲೋ ಹೊಸಾದ ಜಮಖಾನಿ ಇತ್ತು. ಜಮಖಾನಿ ಹಾಸಿ ಅದರ ಮ್ಯಾಲ ಕರಿ ಕಂಬಳಿ ಹಾಸಿ ಗದ್ದಿಗೆ ತಯಾರು ಮಾಡಿ ಲಿಂಗ ಪೂಜಾಕ್ಕೆ ಅಣಿಗೊಳಿಸಿದ್ದ. ಗುರುಗಳು ಸ್ನಾನ ಮಾಡಿಕೊಂಡು ಬಂದು ಲಿಂಗ ಪೂಜೆ ಮಾಡ್ಕೊಳಕತ್ತಿದ್ರು. ಆವಾಗ ಶಿಷ್ಯನಿಗೂ ಹೇಳಿದರು, ಆ ಮನೆ ಮಾಲೀಕನಿಗೆ, ನೋಡಪ್ಪ ಹೋದ ವರ್ಷ ನಿನಗೂ ಲಿಂಗ ದೀಕ್ಷಾ ಮಾಡೀನಿ, ಅದಕ್ಕೆ ನೀನು ಬಂದು ಏನು ಮಾಡು, ನನ್ನ ಕೂಡ ನೀನು ಲಿಂಗ ಮಜ್ಜನ ಮಾಡ್ಕೋ, ಲಿಂಗ ಪೂಜಾ ಮಾಡ್ಕೋ ಅಂತ ಗುರುಗಳು ಹೇಳಿದರು. ಆಯ್ತಂತ ತಿಳ್ಕೊಂಡು ಅವನು ಸ್ನಾನ ಮಾಡ್ಕೊಂಡು ಬಂದು ಮುಂದೆ ಕೂತ. ಆವಾಗ ಇವರು ಲಿಂಗಾರ್ಚನೆ ಮಾಡಿ ಜಪ ಮಾಡ್ತಿದ್ರು. ಯಾರು? ಗುರುಗಳು. ನನ್ನಂಗನ ನೀನು ಲಿಂಗಾರ್ಚನೆ ಮಾಡು, ನೀನು ಕೊರಳಾಗಿಂದ ರುದ್ರಾಕ್ಷಿ ಮಾಲಿ ತೆಗೆದು ನಾ ಹೆಂಗೆ ಜಪ ಮಾಡ್ತೀನಿ ನೋಡು, ಮಂತ್ರ ಅಂತೀನಿ, ನೀನು ಹಂಗೆ ಅನ್ಬೇಕಂತ ಹೇಳಿದರು. ಅವನು ಎದುರುಗಡೆಗೆ ಕೂತು ಲಿಂಗಾರ್ಚನೆ ಮಾಡಿಕೊಂಡು ಅವನು ಕೊರಳಾಗಿಂದ ಮಾಲಿ ತೆಗೆದು ಅವನು ಜಪ ಮಾಡಕತ್ತಿದ್ದ. ಗುರುಗಳು ಜಪ ಏನು ಮಾಡಕತ್ತಾರ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತಿದ್ರು. ಇವರು ಅಂದಂಗೆಲ್ಲ ಅವನು ಏನಂತಿದ್ದ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ನಡೆದಿತ್ತು. 108 ಜಪ ಮಾಡ್ಬೇಕಂತ ಪ್ರಾರಂಭ ಮಾಡಿದ್ರು. ಇನ್ನೂ 108 ಆಗಿದ್ದಿಲ್ಲ, 100 ಸಮೀಪಕ್ಕೆ ಬಂದಿತ್ತು ಗುರುಗಳದ ಮಂತ್ರ. ಆದ್ರೆ ಗುರುಗಳು ಮೊದಲ ಇಚ್ಛಾ ಇಟ್ಕೊಂಡು ಬಂದಾರ. ಏನಂತ? ಈ ಭಕ್ತನ ಮನೆಗೆ ಬಂದೀನಿ ಅಂದ್ರೆ ಹಂಗೆ ಹೋಗಂಗಿಲ್ಲ ಬರಿಗೈಲಿ, ಏನಾರ ಸಂಪತ್ತು ದೋಚ್ಕೊಂಡ ಹೋಗೋದು, ಬೆಲೆ ಬಾಳುವಂಥ ವಸ್ತು ತೊಗೊಂಡ ಹೋಗ್ಬೇಕಂತ ಸಂಕಲ್ಪ ಮಾಡ್ಕೊಂಡ ಬಂದಿದ್ರು ಅವರು ಗುರುಗಳು. ಆದರೆ ಶಿಷ್ಯನಿಗೆ ಗೊತ್ತಿದ್ದಿದ್ದಿಲ್ಲ. ಯಾವಾಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನಕತ್ತಿದ್ರು, ಮನಸ್ಸು ಹೊಯ್ದಾಡಕತ್ತಿತ್ತು. ಯಾರ್ದು? ಗುರುಗಳದು. ಅವು ಏನು ಕೆಳಗೆ ಗದ್ದಿಗೆ ಮಾಡಿದ್ನಲ್ಲ ಭಕ್ತ, ಜಮಖಾನಿ ಚಲೋದ ಕಿಮ್ಮತ್ತಿನ ಕಂಬಳಿತ್ತಲ್ಲ, ಇದ್ರ ಮ್ಯಾಗ ನೆದರು ಬಿತ್ತವ್ರದ್ದು. ಯಾರ್ದು? ಗುರುಗಳದು. ಈಗ ಆಟೋಮೆಟಿಕ್ ಮಂತ್ರ ಬದಲಾತ. ಓಂ ನಮಃ ಶಿವಾಯ ಇತ್ತಿಲ್ಲ, ಇವ್ರಂದ್ರು ಕೆಳಗೆದ್ದುವಲ್ಲ ಜಮಖಾನಿ ಕಂಬಳಿ, ಇವರು ಗುರುಗಳ ಮಂತ್ರನ ಬದಲಾಯಿತು. ಹಿಂಗೆ ಬದಲಾಯ್ತಲ್ಲ, ಜಮಖಾನಿ ಹಾಸಕ್ಕಾಯ್ತು, ಕಂಬಳಿ ಹೊದ್ಕೊಳಕ್ಕಾಯ್ತು. ಇದು ಮಂತ್ರ ಅವ್ರದ್ದು. ಯಾರ್ದು? ಗುರುಗಳದು. ಅಂದ್ರೆ ಇದ್ರ ಮೇಲೆ ನೆದರು, ಇದ ಮನಸ್ಸಿನ್ಯಾಗ ಯಾಕೆ ಇದನ್ನು ತೊಗೊಂಡು ಹೋಗ್ಬೇಕನ್ನೋರು ಅವ್ರು ಗುರುಗಳು ಭಕ್ತಂದು. ಜಮಖಾನಿ ಹಾಸಕ್ಕಾಯ್ತು, ಕಂಬಳಿ ಹೊದ್ಕೊಳಕ್ಕಾಯ್ತು ಅಂತ ಮಂತ್ರ ಬದಲಾಯಿತು. ಮತ್ತು ಗುರುಗಳ ಇಟ್ಟು ಬೇರೆಕೆ ಅದಾರಂದ್ರೆ ಭಕ್ತರು ಬೇರೆಕೆ ಇರುತ್ತಲ್ಲ, ನೀವೇನು ಸಾಮಾನ್ಯ ಇದ್ದೀರಿ ಕೆಳಗೆ ಕುಂತವ್ರು. ಗುರುಗಳು ತಲೆ ಮ್ಯಾಗ ಹಾರವ್ರು ಇರ್ತೀರಿ, ಸಾಮಾನ್ಯ ಇರೋದಿಲ್ಲ. ಅವ ಹಂಗೆ ಅಂಥವನ ಇದ್ದ. ಅವ ಅಂದ, ಓ ಹೋ 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 ಹೋ, ಗುರುಗಳು ನಂದು ಹೊಸ ಜಮಖಾನಿ ಹೊಸ ಕಂಬಳಿ ಮೇಲೆ ಕಣ್ಣು ಹಾಕ್ಯಾರ, ಇವ್ರು ಬಿಡು ಪೈಕಿ ಅಲ್ಲ, ಇವರು ತೊಗೊಂಡು ಹೋಗಾಕ ಬಂದಾರ. ಹೋದ ವರ್ಷನ ಒಂದು ತೊಗೊಂಡು ಹೋಗಿದ್ರು, ಈ ವರ್ಷನ ಇದಕ್ಕೆ ಬಂದಾರ ಅನ್ನೋದು ಅವನಿಗೆ ಗೊತ್ತಾಯಿತು. ಯಾವಾಗ ಗುರುವಿನ ಮಂತ್ರನ ಬದಲಾದ ಬಳಿಕ ಅವಂದು ಯಾಕೆ ಮಂತ್ರ ಬದಲಾಗಬಾರ್ದು? ಅವ ಅಂದ, ಏನಂದ? ಅವನ್ನೆದ್ರ ಹೊರಗೆ ಕುದುರೆ ಎತ್ತಿತ್ತಲ್ಲಿ ಇವ್ರದ್ದು ಗುರುಗಳದು, ಅದರ ಮೇಲೆ ಅವ ಕಣ್ಣು ಹಾಕ್ಯಾನ. ಅವ ಅಂದ, ಎತ್ತ ಹೊಡಾಕಾಯ್ತು, ಕುದುರೆ ಹತ್ತಾಕಾಯ್ತು. ಗುರುಗಳಿಗೆ ಹೆಂಗಾಗಿರಬೇಡ ಎಲ್ಲ ಇವನಂದ್ರೆ ಅವ್ರು ಗುರುಗಳು. ನಾನು ಬೆರಿಕೆ ಅಂತ ನಾ ತಿಳ್ಕೊಂಡಿದ್ದೆ, ಮತ್ತು ಇವ ಶಿಷ್ಯ ನನಗಿಂತ ಭಾಳ ಬೆರಿಕೆ ಅದಾನ. ನಾನು ಆಸೆ ಪಟ್ಟಿದ್ದು ಎಷ್ಟು ಕಿಮ್ಮತ್ತಿನ ವಸ್ತು? ಜಮಖಾನಿ ಒಂದು 5,000, ಕಂಬಳಿ ಒಂದು 5,000 ಹಿಡ್ರಿ. 10,000 ರೂಪಾಯಿ ಕೊಟ್ಟರೆ ಎರಡೂ ಬರ್ತಾವೆ ಚಲೋವು.
ಆದ್ರೆ ಇವ ಎದಕ್ಕೆ ಕಣ್ಣು ಹಾಕ್ಯಾನ? 1 ಲಕ್ಷ ರೂಪಾಯಿ ಕುದುರಿ, 1 ಲಕ್ಷ ರೂಪಾಯಿ ಎತ್ತು, 2 ಲಕ್ಷ ರೂಪಾಯಿಯಲ್ಲಿ 10,000 ರೂಪಾಯಿಯಲ್ಲಿ. ಆವಾಗ ಗುರುಗಳದ ಮತ್ತೆ ಮಂತ್ರ ಬದಲ, ನಂದು ನನಗ ಇರಲಿ, ನಿಂದು ನಿನಗ ಇರಲಿ. ಮತ್ತು ಗುರುಗಳ ಮಂತ್ರ ಬದಲಾಗಿಂದ ಅವನು ಬದಲಾದವು. ಹಂಗೆ ಬಂದ್ರೆ ಹಂಗೂ ಸಹಿ, ಹಿಂಗೆ ಬಂದ್ರೆ ಹಿಂಗೂ ಸಹಿ, ನೀವು ಹೆಂಗೆ ಬರ್ತೀರಿ ಬರ್ರಿ ಅಂದವ. ಯಾರು? ಭಕ್ತ. ಹೇಳುವ ಉದ್ದೇಶ ಇಂಥವ್ರಿಗೆ ವಿತ್ತಾಪಹಾರಕಾಹ ಗುರು ಅಂತ ಕರೀತಾರ. ಆದ್ರೆ ನಿಮಗೆ ಸಿಕ್ಕ ಗುರುಗಳು ಏನದಾರಲ್ಲ, ದೊಡ್ಡವರಾಗಲಿ ಸಣ್ಣವರಾಗಲಿ, ನಿಮ್ಮ ಸಂಪತ್ತನ್ನು ಆಶಿಸುವಂಥ ಗುರುಗಳಲ್ಲ, ನಿಮ್ಮ ಹೃದಯದ ತಾಪವನ್ನು ಕಳೆಯುವಂಥ ಸದ್ಗುರುಗಳು. ಇಂಥವ್ರಿಗೆ ಸದ್ಗುರು ಅಂತ ಕರೀತಾರ. ಇಂಥ ಗುರುವಿನನ್ನು ನಂಬು. ಎಷ್ಟು ಚಲೋ ಮಾತು ಹೇಳ್ತಾರೆ. ಅಂದ್ರೆ ನೀ ಜಾಣ ಆಗತ್ತಿದಿ. ಜಾಣನಯ್ಯ ಸದ್ಗುರುವ ನಂಬುವಲ್ಲಿ.